ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಮನವೆಂಬ ಮರ್ಕಟನು ತನವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿನ್ನ ನೆನವೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನುಳುಹಿಕೊಳ್ಳಯ್ಯ ಅಖಂಡೇಶ್ವರ. ಈ ಒಂದು ವಚನದಲ್ಲಿ ಮನಸ್ಸಿನ ಬಗ್ಗೆ ಈ ವಚನವನ್ನ ಶರಣರು ಬರ್ತಿದ್ದಾರೆ. ಯಾಕಂದ್ರೆ ಮನಸ್ಸು ಅನ್ನುವಂಥದ್ದನ್ನ ಇಲ್ಲಿ ಮರ್ಕಟ ಅಂದ್ರೆ ಮಂಗನಿಗೆ ಹೋಲಿಸಿ ಅವ್ರು ಹೇಳ್ತಾರೆ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಅಂದ್ರೆ ಈ ಶರೀರ ಅನ್ನುವಂತ ಈ ಶರೀರದಲ್ಲೇ ಯಾವ ರೀತಿಯಾಗಿ ಅದು ಕೆಲಸವನ್ನು ಮಾಡ್ತದ ಅನ್ನುವಂಥದ್ದನ್ನ ಮುಂದಿನ ಸಾಲಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ. ಈ ಪಂಚೇಂದ್ರಿಯಗಳು ಅಂತೂ ಏನು ಶರೀರದಲ್ಲಿದ್ದಾವೋ, ಕಣ್ಣು, ಮೂಗು, ಕಿವಿ ಮತ್ತು ಬಾಯಿ ಮತ್ತು ಚರ್ಮ, ಇವುಗಳಿಂದ ತನ್ನ ಕೆಲಸಗಳನ್ನ ಯಾವ್ಯಾವ ರೀತಿಯಾಗಿ ಅದು ಆಟ ಆಡಿಸ್ತದ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಈ ಹರಿಯುವಂತಹ ಮನಸ್ಸನ್ನ ನಾವ್ ಇದನ್ನ ನಿಗ್ರಹ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಓದಿ ನಾವು ಏನಾದ್ರು ತಿಳ್ಕೊಂಡು ಪಾಲನೆ ಮಾಡ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ನನ್ನನ್ನು ಹೆಂಗ್ ಉಳಿಸ್ಕೊಳ್ಳು, ಈ ಒಂದು ಏನು ಚಿಂತನೆ ಅಥವಾ ಈ ಮಂಗನಂತ ಇರುವಂತ ಈ ಮನಸ್ಸನ್ನ ಇದನ್ನ ನಾನು ಹೆಂಗ್ ಕಂಟ್ರೋಲ್ ಮಾಡ್ಲಿ ಅಥವಾ ಇದನ್ನ ಹೆಂಗ್ ನನ್ನ ಕೈವಶ ಮಾಡ್ಕೊಳ್ಳಿ ಅಂದ್ರೆ ಅದಕ್ಕಿರುವಂತಹ ಒಂದೇ ಒಂದು ಸಾಧನ ಏನು, ನಿನ್ನ ಸ್ಮರಣೆ, ಪರಮಾತ್ಮನ ಒಂದು ಸ್ಮರಣೆ, ಧ್ಯಾನ, ಪ್ರಾರ್ಥನೆ, ಪೂಜೆ, ಇವುಗಳಿಂದ ನನ್ನ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಷಣ್ಮುಖ ಶಿವಯೋಗಿಗಳು ಈ ಒಂದು ವಚನದಲ್ಲಿ ಹೇಳ್ತಾರೆ. ಇದು ಬಹುಶಃ ಬಹಳ ಮುಖ್ಯವಾದಂತ ವಿಷಯ. ಅಪ್ಪ ಅವರಂತೂ ಸಾಕಷ್ಟು ಸಾರಿ ಮನಸ್ಸಿನ ಬಗ್ಗೆ, ಯಾಕಂದ್ರೆ ಅವರು ಪ್ರವಚನಗಳ ಮೂಲಕ, ಹಾಡುಗಳ ಮೂಲಕ ಸಾಕಷ್ಟು ಮನಸ್ಸಿನ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ಈ ಮನಸ್ಸು ಅನ್ನುವಂಥದ್ದು ಶಾಂತವಾಗಿರುವಂಥದ್ದೇ ಇಲ್ಲ. ನಮ್ಮನ್ನ ನಾವು ಅಂತರ್ಮುಖವಾಗಿ ನೋಡ್ಕೊಂಡಾಗ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತದ ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಿಗೆ ಬರ್ತದ. ಸುಮ್ಮನೆ ಕೊಡುದಿಲ್ಲ, ಒಂದು ಕ್ಷಣನೂ ಕೊಡಂಗಿಲ್ಲ ಮನಸ್ಸು. ಈಗ 15 ನಿಮಿಷ ನಾವು ಪ್ರಾರ್ಥನೆ ಕೂತ್ರ ಎಲ್ಲೆಲ್ಲೋ ಹೋಗಿ ಬಂದಿರ್ತದ ಮನಸ್ಸು. ಬಾಯಿಂದ ಶಬ್ದಗಳನ್ನ ಹೇಳ್ತಿರ್ತೀವಿ, ಆದ್ರೂ ಮನಸ್ಸಿರುವುದಿಲ್ಲ. ಅದಕ್ಕಾಗಿ ಈ ಮನಸ್ಸನ್ನ ನಾವು ನಿಗ್ರಹ ಮಾಡ್ಬೇಕು. ಯಾಕಂದ್ರೆ ಈ ಮನಸ್ಸನ್ನ ನಿಗ್ರಹ ಮಾಡದಿದ್ರೆ ಜೀವನದಲ್ಲಿ ನಾವು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಮನಸ್ಸನ್ನ ನಿಗ್ರಹ ಮಾಡ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲೇ ನಾವು ಅಂದ್ಕೊಂಡದ್ದನ್ನ ಸಾಧನೆ ಮಾಡ್ಲಿಕ್ಕೆ ಆಗ್ತದ. ಈ ಚಿಂತೆಗಳಿಂದ, ಯಾಕಂದ್ರೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ನಾವು ಹೆಣ್ಣು ಮಕ್ಕಳಿಗೆ 108 ತಾಪತ್ರಯಗಳು. ಯಾಕಂದ್ರ ಮನೆಯಲ್ಲಿ ಏನಾಗ್ತದ, ಮನೆ ಜವಾಬ್ದಾರಿಯನ್ನ, ಕುಟುಂಬದ ಜವಾಬ್ದಾರಿ ಇರ್ತದ. ಅದ್ರ ಜೊತೆಗೆ ಮಕ್ಕಳ ಪಾಲನೆ, ಪೋಷಣೆ ಮತ್ತು ಹೊರಗಡೆ ದುಡಿಯುವಂತ ಗಂಡು ಮಕ್ಕಳಿಗೆ ಅವರನ್ನ ಕಳಿಸ್ಕೊಡುವಂಥದ್ದು, ಆಮೇಲೆ ಅತ್ತೆ ಮಾವರ ಸೇವಾ, ಇವೆಲ್ಲ ಹೆಣ್ಣು ಮಕ್ಕಳಿಗೆ ಬಹಳ ಸ್ಟ್ರೆಸ್ ಆಗ್ತಾವ, ಚಿಂತೆಗೆ ಈಡಾಗ್ತದ. ಅವಳಿಗೆ ಅಂತ ಟೈಮನ್ನೇ ಇರುದಿಲ್ಲ. ಅದಕ್ಕಾಗಿ ಶರಣರು ಏನ್ ಮಾಡಿದ್ರು, ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಇಷ್ಟಲಿಂಗ ಪೂಜೆಯನ್ನ ಮಾಡೋದು, ಅದ್ರ ಜೊತೆಗೆ ನಾವು ಹಾಡುಗಳನ್ನ ಹಾಡ್ತಾ, ವಚನಗಳನ್ನ ಹಾಡ್ತಾ ಆ ಒಂದು ಬೆಳಗಿನ ಸಮಯ, ಇದನ್ನ ಅಪ್ಪ ಅವರು ಮಹಾಮನೆಯಲ್ಲಿ ಮಾಡ್ತಾ ಇರೋ ತುಂಬಾ ವರ್ಷದಿಂದ. ಇದು ಇಷ್ಟು ಸೂಕ್ತವಾಗಿದೆ. ಇದ್ರ ಬಗ್ಗೆ ನಮಗ್ ಬಹಳ ಹೆಮ್ಮೆ ಅನಿಸ್ತದೆ. ಬಹಳಷ್ಟು ಮಠಗಳಲ್ಲಿ ಇದು ನಡೀತಾ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುದು, ಸ್ನಾನ ಪೂಜಾದಿಗಳನ್ನ ಮುಗಿಸೋದು, ಪ್ರಾರ್ಥನೆ, ಚಿಂತನೆಗೆ ಇದು ಅಪ್ಪ ಅವರು ಒತ್ತು ಕೊಟ್ಟಾರಲ್ಲ, ಇದು ಬಹಳ ಅದ್ಭುತವಾದದ್ದು. ಇದು ಮಠಗಳಲ್ಲಿ ಅಷ್ಟೇ ಅಲ್ಲ, ಮನೆಗಳಲ್ಲಿ ಕೂಡ ನಡಿಬೇಕು. ಅಂದಾಗ ನಮ್ಮ ಮನಸ್ಸು ನಿಗ್ರಹ ಆಗ್ತದ. ಒಂದೇ ಸರಿಯಾಗಿ ಆಗುದಿಲ್ಲ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳನ್ನ ಅಳಿಯೋದು ಅಷ್ಟು ಸಹಜವಾಗಿಲ್ಲ. ಯಾಕಂದ್ರೆ ಬರೀ ಒಂದನ್ನ ನಾವು ಅಳಿಬೇಕು, ಕ್ರೋಧ, ಸಿಟ್ಟನ್ನ ಬಿಡ್ಬೇಕಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಪರಮಾತ್ಮನ ಮೊರೆ ಹೋಗ್ಬೇಕು. ಯಾವಾಗ ಅವಾಗ ಶರಣಾಗತಿ ಆಗ್ತೇವೆ, ಯಾವಾಗ ಪರಮಾತ್ಮನ ಬಗ್ಗೆ ಹಾಡಿ ಹೊಗಳಿ ಅವನ ಒಂದು ಚರಿತ್ರೆಗಳನ್ನ, ಅವನ ಈ ಶರಣರ ಜೀವನ ಚರಿತ್ರೆಗಳನ್ನ ಕೇಳ್ತೇವೆ, ಅದ್ರ ಜೊತೆಗೆ ಅವರ ವಚನಗಳನ್ನ ನೋಡ್ತೇವೆ, ಅದರಲ್ಲಿ ಈ ಚಿಂತೆಯಿಂದ, ಈ ಮನಸ್ಸಿನ ನೋವಿನಿಂದ ಹೊರಗೆ ಯಾವ ರೀತಿಯಾಗಿ ಬರ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅದಕ್ಕೆ ಈ ಮನವೆಂಬ ಈ ಮರ್ಕಟನನ್ನ ನಿನ್ನ ನೆನವೆಂಬ ಪಾಶದಲ್ಲಿ ಕಟ್ಟಿ ನನ್ನನ್ನು ಉಳಿಕೊಳ್ಳು. ಅದಕ್ಕೆ ಒಂದೇ ಪ್ರಾರ್ಥನೆ, ಪೂಜೆ ಮತ್ತು ಚಿಂತನೆ, ಇವು ಮೂರು ಕೂಡ ಮಹಾಮನೆಯಲ್ಲಿ ನಡೀತಾ ಇದಾವೆ. ಇದು ಬಹಳ ಖುಷಿ ಆಗುವಂತ ಸಂಗತಿ. ಅದಕ್ಕೆ ಎಲ್ಲರೂ ಕೂಡ, ಯಾಕಂದ್ರೆ ಇದನ್ನ ನಾನು ಇವತ್ತು ಹೇಳ್ಬೇಕು ಅಂದ್ರೆ ಇದನ್ನ ನನ್ನ ಮನೆಯಲ್ಲಿ ನಾನು ಪಾಲನೆ ಮಾಡ್ತೇನೆ. ಅದನ್ನ ಸುಮ್ನೆ ಹೇಳಲಿಕ್ಕೆ ಆಗುದಿಲ್ಲ, ಅಪ್ಪ ಅವ್ರು ಸುಮ್ನೆ ಹೇಳಲಿಕ್ಕೆ ಆಗುದಿಲ್ಲ. ಯಾವುದನ್ನ ನಾವು ಪಾಲನೆ ಮಾಡ್ತೀವಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಎಲ್ಲರೂ ಕೂಡ, ಎಲ್ಲರೂ ತಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಅದನ್ನೋ ಅಷ್ಟು
ಬೆಳಗ್ಗೆ ನಾವು ಲಿಂಗವನ್ನು ಧರಿಸಿದವರು ಲಿಂಗ ಪೂಜೆನ ಇಷ್ಟಲಿಂಗ ಪೂಜೆಯನ್ನ ಮಾಡೋನು, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಭಕ್ತಿ ಇದ್ದೇ ಇರ್ತದ. ದೇವರನ್ನ ನಂಬ್ತೀವಿ ನಮ್ಮ ದೇಶದಲ್ಲೇ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿನ ಹಂಗದ, ದೇವರನ್ನ ನಂಬುವಂಥದ್ದು. ಯಾವುದೇ ದೇವರಿರ್ಲಿ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ, ಮಂತ್ರವನ್ನ ಪಠಣ ಮಾಡ್ರಿ, ಅದ್ರ ಜೊತೆಗೆ 10 ನಿಮಿಷ 15 ನಿಮಿಷ ಧ್ಯಾನವನ್ನ ಮಾಡ್ರಿ. ಉಸಿರಾಟದ ಕಡೆಗೆ ಲಕ್ಷ್ಯವನ್ನ ಕೊಡ್ರಿ, ಅದೇ ಧ್ಯಾನ, ಬೇರೆ ಇಲ್ಲ. ಯಾವ ಮಂತ್ರ ಜಪ ತಪ ಬೇಡ. ಮನಸ್ಸನ್ನ ಶಾಂತಗೊಳಿಸೋದಕ್ಕಾಗಿ ಧ್ಯಾನದ ಅವಶ್ಯಕತೆ ಕೂಡ ಅದ. ಅದಕ್ಕೆ ಇಷ್ಟಲಿಂಗ ಪೂಜೆ ಮತ್ತು ಪ್ರಾರ್ಥನೆ, ಅದ್ರ ಜೊತೆಗೆ ಚಿಂತನೆ, ಅದ್ರ ಜೊತೆಗೆ ಧ್ಯಾನ, ಇವನ್ನ ನೀವು ಅಳವಡಿಸ್ಕೊಂಡ್ರೆ ನಮ್ಮ ಈ ಒಂದು ಹರಿಯುವಂತಹ ಮನಸ್ಸನ್ನ ನಿಗ್ರಹಗೊಳಿಸ್ಲಿಕ್ಕೆ ಕಡಿಮೆ ಆಗ್ತಾ ಒಂದ್ ಹಂತಕ್ಕೆ ನಾವು ಬಂದು ನಮ್ಮ ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂಥ ಮಾತುಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಂದ ಹೋಗಿ, ಯಾಕಂದ್ರೆ ಈ ಗುರುಬಸವ ಮಹಾಮನೆ ಏನದ, ಇದು ಸಾವಿರಾರು ಭಕ್ತರಿಗೆ ಸಾವಿರಾರು ಜನರಿಗೆ ಆರೋಗ್ಯವನ್ನ ಕೊಟ್ಟದ. ಇಲ್ಲಿ ನಡೆಯುವಂತ, ಇಲ್ಲಿ ಏನ್ ತಗೊಂಡೋಗ್ತೇವೆ ಅದನ್ನ ನಮ್ಮ ಮನೆಗಳಲ್ಲಿ ಮಾಡೋಣ. ಯಾಕಂದ್ರೆ ಅದ್ರ ಪರಿಣಾಮ ಸಿಗ್ಬೇಕು ಅಂದ್ರೆ ಅದ ಅಪ್ಪವ್ರು ಇಷ್ಟೆಲ್ಲ ಪರಿಶ್ರಮವನ್ನ ಪಟ್ಟು ನಮ್ಗೇನ್ ಇದನ್ನ ಈ ಒಂದು ಸಂಶೋಧನೆಯನ್ನ ಮಾಡಿ, ಇದು ಗೊತ್ತಿರುವಂತಹದ್ದೇನೆ, ಪ್ರಾಚೀನ ವಿದ್ಯೆನೆ, ಆದ್ರೆ ಗೊತ್ತಿರ್ಲಿಲ್ಲ, ಇದು ಮರೆಮಾಚಿ ಹೋಗಿತ್ತು. ಈ ವಿದ್ಯೆಯನ್ನ ನಾವು ಅಪ್ಪವ್ರು ಮತ್ತೆ ಇದನ್ನ ಬೆಳಕಿಗೆ ತಂದಾರ. ಇದನ್ನ ನಾವೆಲ್ಲರೂ ಅಳವಡಿಸ್ಕೊಂಡು ಈ ನಮ್ಮ ಸಂಸಾರ ಜಂಜಾಟದಲ್ಲಿ ನಾವೇನು, ಯಾಕಂದ್ರೆ ಉಪವಾಸ ಕೂಡ ಮನಸ್ಸಿನ ನಿಗ್ರಹಕ್ಕೆ ಬಹಳ ದೊಡ್ಡ ಕಾರಣ. ಈ ಉಪವಾಸ ಮಾಡಿದಾಗ ನೋಡ್ರಿ ಮನಸ್ಸು ಎಷ್ಟು ಹಗರಾಗಿರ್ತದೆ, ಯಾರ ಬಗ್ಗೆ ಸಿಟ್ಟನ್ನು ಬರುದಿಲ್ಲ, ಬೇಜಾರು ಆಗುದಿಲ್ಲ. ಅಂದ್ರೆ ಉಪವಾಸ ಕೂಡ ಈ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಒಂದು ಸುಲಭವಾದಂತ ದಾರಿ. ಅದಕ್ಕಾಗಿ ನಮ್ ಹಿರಿಯರೆಲ್ಲರೂ ಪ್ರತಿ ವಾರದಲ್ಲಿ 1 ದಿವಸ ದೇವರ ಹೆಸರ ಮೇಲಾದ್ರೂ ಒಂದು ಉಪವಾಸ ಮಾಡ್ಲಿ ಅಂತೇಳಿ ಸೋಮವಾರ ಮಂಗಳವಾರ ಅವ್ರವ್ರ ಮನೆ ದೇವರ ಒಂದು ಹೆಸರಿನ ಮೇಲೆ ಉಪವಾಸವನ್ನ ಮಾಡ್ತಾ ಇದ್ರು. ಇವತ್ತು ನಮ್ಗಿದು ಇಷ್ಟು ದೊಡ್ಡ ಸೌಭಾಗ್ಯ ಸಿಕ್ಕದ. ಅದಕ್ಕಾಗಿ ಈ ಉಪವಾಸವನ್ನ ಮಾಡೋದು, ಅದರ ಜೊತೆಗೆ ನಾವು ಪೂಜೆ ಮತ್ತು ಪ್ರಾರ್ಥನೆ ಮತ್ತು ಚಿಂತನೆ, ಪ್ರತಿ ದಿವಸ 1 ವಚನ, ನಮಗೆ ಬಹಳ ಬೇಡ, ಪ್ರತಿ ದಿವಸ 1 ವಚನವನ್ನ ನಾವು ಓದೋದ್ರಿಂದ ನಮಗೇನಾಗ್ತದ, ಅದ್ರೊಳಗೆ ಚಿಂತನೆ ಸಿಗ್ತದ, ಏನ್ ಹೇಳಿದಾರೆ ಶರಣರು. ಆಮೇಲೆ ನಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಅದರಲ್ಲಿ ಸೊಲ್ಯೂಷನ್ ಸಿಗ್ತದ, ಉತ್ತರ ಸಿಗ್ತದ. ಅದಕ್ಕಾಗಿ ಬೆಳಗಿನ ಜಾವ, ಸಾಯಂಕಾಲ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಈ 2 ಸಮಯವನ್ನ ನಮ್ಮ ಹಿರಿಯರು ನಿಗದಿ ಮಾಡಿದ್ದಾರೆ. ಯಾಕಂದ್ರೆ ಆವಾಗ ಈ ಬ್ರಹ್ಮಾಂಡದಲ್ಲಿ ಬಹಳಷ್ಟು ಪಾಸಿಟಿವ್ ಎನರ್ಜಿ ಇರ್ತದ. ಅಂದ್ರೆ ಪಾಸಿಟಿವ್ ಎನರ್ಜಿ ಅಂದ್ರೆ ಇಲ್ಲಿ ಸಕಾರಾತ್ಮಕವಾದಂತ ಬಹಳಷ್ಟು ಒಂದು ಇದು ಇರ್ತದೆ. ಗಿಡಗಂಟಿಗಳಿಂದ ಇರ್ಬೋದು, ಸೂರ್ಯ ಕಿರಣಗಳಿಂದ ಇರ್ಬೋದು, ಬಹಳ ಪ್ರಫುಲ್ಲವಾದಂತ ವಾತಾವರಣ ಬೆಳಗ್ಗೆ ಮತ್ತು ಸಾಯಂಕಾಲ. ಅದಕ್ಕಾಗಿ ಈ 2 ಸಮಯದಲ್ಲೇ ನಮ್ಮ ಹಿರಿಯರು ಋಷಿಮುನಿಗಳು ಎಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಒಂದು ಪ್ರಾರ್ಥನೆ, ಪೂಜೆ ಮತ್ತು ನೆನಹು ಅನ್ನುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅದನ್ನ ಅನುಸರಿಸ್ಕೊಂಡು ನಮ್ಮ ಜೀವನವನ್ನ ಸುಖಮಯವಾಗಿ ಮಾಡ್ಕೊಳ್ಳೋಣ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇವತ್ತಿನ ಒಂದು ಸಣ್ಣ ಚಿಂತನೆಯನ್ನ ನಾನು ಮುಗಿಸ್ತೇನೆ. ಶರಣ.